need to travel. Yeah, definite. ದಯವಿಟ್ಟು ಇಲ್ಲಿ ಬಂದು ಮಾಡಿದವರು ಏನಾದರೂ ನಿಮಗೆ ಈ ವಿಡಿಯೋ ಸಿಕ್ಕಿದಲ್ಲಿ ಅದನ್ನೊಂದು ತೆರವುಗೊಳಿಸಿ ಇಲ್ಲಿಯ ಜನರ ಏನು ಹಿಡಿ ಶಾಪ ಇದೆಯಲ್ಲ ಅದರಿಂದ ಮುಕ್ತಗೊಂಡು ಇಲ್ಲಿಯ ದೇವರಿಗೆ ಪ್ರಾರ್ಥರಾಗಿ ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ನೋಡಿ ಸ್ನೇಹಿತರೆ, ಮನುಷ್ಯ ನೇರವಾಗಿರ್ತಾನೆ ಅಂತ ಹೇಳೋದಕ್ಕೆ ಇವರು ಸಾಕ್ಷಿ. ಯಾಕೆ ಹೇಳಿ, ನಾನು ಯಾರೋ ಇವರು ಯಾರೋ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC 85ಗೆ ಸುಸ್ವಾಗತ. ನಾನೀಗ ಕಾರವಾರ ಅಂಕೋಲದ ನಡುವೆ ಒಂದು ಜಲಪಾತ ಇದೆ, ಹೊಸ ದೇವತಾ ಫಾಲ್ಸ್ ಅಂತೇಳಿ ಹೆಸರು. ಅದರ ಪಕ್ಕದಲ್ಲೇ ಒಂದು ದೇವಸ್ಥಾನವೂ ಇದೆ. ನೋಡೋಣ, ಈಗ ಮಳೆಗಾಲ ಅಂಥೇಳಿ ಬಂದದ್ದು, ಆದರೆ ಮಳೆ ಇಲ್ಲ. ಹಾಗಾಗಿ ಅಲ್ಲಿ ನೀರಿರೋದು ಡೌಟು. ಆದರೂ ಜಾಗ ನೋಡಿ ಬರೋಣ. ಭಾಳ ಸುಂದರವಾದ ಜಾಗ ಇದು. ಇಲ್ಲಿ ನಡೆದುಕೊಂಡು ಹೋಗಬೇಕು. ಗಾಡಿಯನ್ನು ಅಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿ ಮತ್ತು ಗದ್ದೆಗಳ ಮೂಲಕ ಇಲ್ಲಿ ಮಣ್ಣಿನ ರೋಡ್ ಇದೆ. ಆದರೆ ಇಲ್ಲಿ ಒಂದು ಏನೋ ಜಾಗದ ತಕರಾರಿಂದ ಅದನ್ನು ಮಣ್ಣು ಹಾಕಿ ಮುಚ್ಚಿದ್ದಾರೆ. ಗಾಡಿ ತರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಡೆದುಕೊಂಡು ಹೋಗ್ತಿದ್ದೇನೆ. ಈಗ ಇಲ್ಲದಿದ್ದರೆ ನಾವು ಬೈಕಿನಲ್ಲಾದರೆ ಅಲ್ಲಿವರೆಗೆ ಹೋಗ್ಬೋದು ಅಂತ ಒಬ್ಬರು ಹೇಳಿದರು. ಆದರೆ ಇಲ್ಲಿ ಜಾಗದ ಸ್ವಲ್ಪ ತಕರಾರಿಂದ ಹೋಗುವಂಥ ಈ ಮಣ್ಣಿನ ರೋಡಿಗೆ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಈ ಮಾನವನ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳು, ಅಂದರೆ ತನ್ನ ಅಧೀನಕ್ಕೆ ಪಟ್ಟಂಥ ಜಾಗ, ಇದರಲ್ಲಿ ಯಾರು ಹೋಗಬಾರ್ದು ಎನ್ನುವಂತಹ ಮನಸ್ಥಿತಿ, ಅಥವಾ ಅವರ ಸ್ವಂತಿಕೆ ಇರ್ತದೆ, ಅಥವಾ ಅವರಿಗೆ ಕೆಲವರು ಚೇಲಗಳು ಹೇಳಿಕೊಡುವಂಥ ವಿಚಾರಗಳು ಇರಬಹುದು. ಸೊ ಈ ಪ್ರಯುಕ್ತವಾಗಿ ಇಲ್ಲಿ ಬರುವಂಥ ಒಂದು ಒಳ್ಳೆಯ ಜಾಗ ಇದು, ದೇವಸ್ಥಾನಕ್ಕೆ ಹೋಗುವಂಥದ್ದು. ಅಲ್ಲದೆ ಇಲ್ಲಿ ಸಾಧಾರಣ ನಾನು ತಿಳ್ಕೊಂಡಾಗ ಒಂದು 40 ಮನೆಗಳಿವೆ. ಅವರಿಗೆ ಹೋಗುವಂಥ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ. ಅದು ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಅವರು ಎಲ್ಲ ಜಾಗ ಬಿಟ್ಟು ಒಂದು ಸಾಧಾರಣ ಒಂದು 10-12 ಫೀಟಿನ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಎಲ್ಲಿ ಮೊದಲಿಗೆ ಬರ್ತೇವಲ್ಲ, ಇಲ್ಲಿಯ ಜಾಗದವರೇ ಮಣ್ಣು ಹಾಕಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನನ್ನ ಒಂದು ವಿಜ್ಞಾಪನೆ ಏನಂತ ಹೇಳಿದ್ರೆ, ಯಾವುದೇ ಆಗಲಿ ಸ್ವತ್ತುಗಳನ್ನು ನಾವು ಹೋಗುವಾಗ ತೆಗೆದುಕೊಂಡು ಹೋಗೋದಿಲ್ಲ. ಆದರೆ ಸಾರ್ವಜನಿಕರಿಗೆ ಒಂದು ಧಾರ್ಮಿಕ ರೀತಿಯಲ್ಲಿ ಅಥವಾ ಅವರ ಕುಂದುಕೊರತೆಗಳಿಗೆ ನಿಮ್ಮಿಂದ ಒಂದು ಸಹಾಯ ಆಗ್ತದೆ ಅಂತೇಳಿ ಆದರೆ ಖಂಡಿತವಾಗಿ ಈ ತಪ್ಪು ಮಾಡಬಾರ್ದು. ದಾರಿ ಬಂದು ಮಾಡೋದಾಗಲಿ, ಅಥವಾ ಅಲ್ಲಿ ಮುಳ್ಳು ಹಾಕಿಡೋದಾಗಲಿ, ಕುಪ್ಪುಚೂರು ಮೊಳೆ ಹಾಕಿ ಹೋಗೋದಾಗೆ ಮಾಡುವಂಥದ್ದು, ಇದನ್ನೆಲ್ಲ ನಾವು ಮಾನವರಾಗಿ ಮಾಡಬಾರ್ದು ಅಂತ ನನ್ನೊಂದು ವಿಜ್ಞಾಪನೆ. ಹಾಗಾಗಿ ದಯವಿಟ್ಟು ಇಲ್ಲಿ ಬಂದು ಮಾಡಿದವರು ಏನಾದರೂ ನಿಮಗೆ ಈ ವಿಡಿಯೋ ಸಿಕ್ಕಿದಲ್ಲಿ ಅದನ್ನೊಂದು ತೆರವುಗೊಳಿಸಿ ಇಲ್ಲಿಯ ಜನರ ಏನು ಹಿಡಿ ಶಾಪ ಇದೆಯಲ್ಲ ಅದರಿಂದ ಮುಕ್ತಗೊಂಡು ಇಲ್ಲಿಯ ದೇವರಿಗೆ ಪ್ರಾರ್ಥರಾಗಿ ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಒಳ್ಳೆಯ ಜಾಗ ಮಾತ್ರ. ಅಡಿಕೆಯ ತೋಟಗಳನ್ನು ಮಾಡಿದ್ದಾರೆ. ಕಾವಲ್ಗಾರ ಇಲ್ಲಿದ್ದಾನೆ, ಅಡಿಕೆ ತೋಟದ ಕಾವಲ್ಗಾರ ಮುಕ್ಕಂತೆ ನೋಡಿ. ಅದ್ಭುತವಾದ ಜಾಗ. ಇಲ್ಲಿ ನೋಡ್ತಾ ಇದ್ದೀರಿ, ಎಲ್ಲಿ ನೋಡಿದರೂ ಗುಡ್ಡೆ ಕಾಡು, ಇದರ ನಡುವೆ ಆ ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ನಡ್ಕೊಂಡು ಹೋದಷ್ಟು ಜಾಗ ಭಾಳಷ್ಟು ಸುಂದರವಾಗಿ ತೋರ್ತಿದ್ದೆ. ನಾನೀಗ ಇಲ್ಲಿ ಬೆಳೆದಂತಹ ಕಾಡಿನ ಪಕ್ಕದ ದಾರಿಯಲ್ಲಿ ಹೋಗ್ತಾ ಇದ್ದೇನೆ. ಯಾರು ತೋರೋದಿಲ್ಲ, ದನಗಳು ಇದ್ದೇವೆ. ಮತ್ತು ಇಲ್ಲಿರುವಂಥ ಮನೆಯವರೆಲ್ಲ ಅವರವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಷ್ಟೇ. 4 ವೀಲ್ ಬರಲಿಕ್ಕೆಲ್ಲ ಮಾಡಿಟ್ಟಿದ್ದಾರೆ. ಆದರೆ ಏನು ಪ್ರಯೋಜನ? 5 ವರ್ಷದ ನಂತರ ಈ ದಾರಿಯನ್ನು ಬಂದ್ ಮಾಡಿದ್ದಾರಂತೆ. ಭಾಳ ಒಂದು ವಿಷಾದದ ಸಂಗತಿ. ಹತ್ತಿರವಾದಂತೆ ತೋರ್ತಿದೆ. ಇಲ್ಲಿ ಕೆಳಗೆ ಹೋಗಬಾರ್ದು ಹೇಳಿ ಇನ್ನಷ್ಟು ಮರಗಳನ್ನೆಲ್ಲ ಹಾಕಿಟ್ಟದ್ದು ನೋಡುವಾಗ ಇಲ್ಲಿ 2 ವೀಲರ್ನವ್ರು ಹೋಗಬಾರ್ದು ಹೇಳಿ ಹಾಕಿರಬೇಕು ಬಹುಶಃ. ಹೌದು, ಇಲ್ಲದಿದ್ದರೆ 2 ವೀಲರ್ನವರು ಸೀದಾ ಇದನ್ನು ದಾಟಿಕೊಂಡು ಹೋಗುವಂಥ ಪ್ರಮೇಯ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಅವರು ನೀರು ಹೋಗಲಿಕ್ಕೆ ತೋಡು ಹಾಗೂ ಒಂದು ಮರದ ಬೊಡ್ಡೆಯನ್ನು ಹಾಕಿ ಇಲ್ಲಿ ಹೋಗೋದಾಗೆ ಮಾಡಿದ್ದಾರೆ. ನಿಜಕ್ಕೆ ಇಂಥದ್ದೆಲ್ಲ ಒಳ್ಳೆ ಬೆಳವಣಿಗೆ. ಯಾಕಂತ ಹೇಳಿದರೆ, ದೇವಸ್ಥಾನದ ಪಕ್ಕದವರೆಗೆ ಸಮೀಪದವರೆಗೆ ಹೋಗಿ ಬೈಕಿನಲ್ಲಿ ಅಲ್ಲಿ ಎಲ್ಲ ಗದ್ದಲ ಮಾಡಿಕೊಂಡು ಇತರರಿಗೆ ತೊಂದರೆ ಮಾಡೋದಕ್ಕಿಂತ ಬಂದಂಥ 2 ವೀಲರ್ ಅಥವಾ 4 ವೀಲರ್ಗಳನ್ನು ಇಲ್ಲಿ
ನಮ್ಮ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನದ ಬಳಿ ಹೋಗೋದು ಉತ್ತಮ. ಬಹುಶಃ ಮಳೆಗಾಲದಲ್ಲಿ ಒಳ್ಳೆ ನೀರು ಬರಬೇಕಿಲ್ಲಿ, ಆದರೆ ಇಲ್ಲಿ ನೀರೇ ಇಲ್ಲ. ಹಾಗಾಗಿ ಅಲ್ಲಿ ಸಹ ನೀರಿರೋದು ಡೌಟು. ಕಾಲು ಸಂಕ ಮಾಡಿದ್ದಾರೆ ದಾಟಿಕೊಂಡು ಹೋಗಲಿಕ್ಕೆ. ಒಂದು ತೊಟ್ಟು ನೀರಿಲ್ಲ. ಮಳೆಗಾಲದಲ್ಲಿ ಬಂದ ಈ ಸಮಯದಲ್ಲಿ ನೀರಿಲ್ಲ. ಇದು ಒಂದು ನಮ್ಮ ಪ್ರಕೃತಿಯ ವಿಪರ್ಯಾಸ. ಬಂದಾಗಿದೆ, ಬೋರ್ಡೆಲ್ಲ ತೋರ್ತಿದೆ. ಕೊನೆಗೆ ಇಲ್ಲಿ ಬಂದಿದ್ದೇವೆ ನೋಡಿ. ಇಲ್ಲಿ ಇವರೆಲ್ಲೊಮ್ಮೆ ಮಾತಾಡಿ ಆಯ್ತು. ನಾನು ಎಲ್ಲ ಧಾರವಾಡದಿಂದ ಬಂದಿದ್ದಾರೆ ಯುವಕರು. ಭಾಳ ಖುಷಿ ಆಗ್ತದೆ ನೋಡಿ. ಇವರು ಸ್ಪೆಷಲಿಯಾಗಿ ಇವ್ರ ಬಗ್ಗೆ ಹೇಳಬೇಕಾದ್ರೆ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ದರ್ಶನ್ ಸರ್. ನೋಡುವಾಗ ಒಳ್ಳೇದಿದೆ ದೇಹ. ಏನು ಮಾಡ್ತಿದ್ರಿ ನೀವು? ಸರ್ ನಾನು ಮೊದಲು ಕುಸ್ತಿ ಆಡ್ತಿದ್ದೆ. ಕುಸ್ತಿ ಮೀನ್ಸ್ ರೆಸ್ಲಿಂಗ್. ಆ್ಯಂಡ್ ಪ್ರೆಸೆಂಟ್ ಐ ಆಮ್ ಡೂಯಿಂಗ್ ಜಿಮ್ಮಲ್ಲಿ ಟ್ರೈನ್ ಮಾಡ್ತೀನಿ. ವೆರಿ ಗುಡ್. ಎಲ್ಲಿ ಪುಸ್ತಕ ಇದಕ್ಕೆಲ್ಲ ಹೋಗಿದ್ದೀರಾ ನೀವು? ಹಾಂ ಸರ್, ನಾನು ನ್ಯಾಷನಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಪಂಜಾಬ್, ಮಹಾರಾಷ್ಟ್ರ, ಚಂಡೀಗಢ. ವೆರಿ ಗುಡ್ ಸರ್. ಯಾವ ಪ್ರೈಸ್ಗಳನ್ನೆಲ್ಲ ತೆಗೆದುಕೊಂಡಿದ್ದೀರಿ? ಸರ್ ಆ್ಯಕ್ಚುಲಿ ಪ್ರೈಸ್ ಆಗಿಲ್ಲ. ಐ ರೀಚ್ ಸೆಮಿಫೈನಲ್. ಫ್ಯಾಂಟಾಸ್ಟಿಕ್ ಯಾರು. ಸ್ನೇಹಿತರೆ, ಮನುಷ್ಯ ನೇರವಾಗಿ ಇರ್ತಾನೆ ಅಂತ ಹೇಳೋದಕ್ಕೆ ಇವರು ಸಾಕ್ಷಿ. ಯಾಕೆ ಹೇಳಿ? ನಾನು ಯಾರೋ ಇವರು ಯಾರೋ. ಇವರು ಈಗ ಅವರು ಕುಸ್ತಿ ಮಾಡಿದ್ದನ್ನೆಲ್ಲ ಹೇಳಿದರು. ಆದರೆ ನಾನೊಂದು ಕೇಳಿದೆ, ಎಷ್ಟು ಪ್ರೈಸ್ ಇಟ್ಕೊಂಡಿದ್ದೀರಿ ಅಂತೇಳಿ. ಅವರು ನೇರವಾಗಿ ಹೇಳಿದರು, ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇದು ಮಾತು. ಯಾಕಂತ ಹೇಳಿದರೆ ಅವ್ರು ಹೇಳೋದಿದ್ರೆ ನಾನು ಅಲ್ಲಿ ಪಂಜಾಬ್ನಲ್ಲಿ ಫಸ್ಟ್ ತೆಗೆದಿದ್ದೇನೆ, ಮಹಾರಾಷ್ಟ್ರದಲ್ಲಿ ಸೆಕೆಂಡ್ ಹೊಡೆದಿದ್ದೇನೆ ಅಂತ ಲೊಟ್ಟೆ ಬಿಡ್ಬೋದಿತ್ತು. ಇಲ್ಲ, ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇಂದಿನ ಜನ್ರೇಷನ್ ಎಲ್ಲ ಸುಳ್ಳು ಹೇಳೋದು. ಅಂಥದ್ರಲ್ಲಿ ಧಾರವಾಡದವರಾದಂಥ ಇವರು ನನಗೆ ಸಿಕ್ಕಿದ್ದು ಭಾಳ ಖುಷಿ ನೋಡಿ. ಇವ ಇದ್ದಾನಲ್ಲ, ಇವ ನನಗೆ ಇಲ್ಲಿ ಬಂದು ಭಾಳ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇವ ಕಾರ್ಕಳದಲ್ಲಿ ಕಲ್ತವ, ಕಾರ್ಕಳ ಭುವನೇಂದ್ರದಲ್ಲಿ ಕಲ್ತವ. ನನಗೆ ಇವತ್ತು ಇಲ್ಲಿ ಸಿಕ್ಕಿದ, ಭಾಳ ಖುಷಿ ಆಗ್ತದೆ. ಇವರೆಲ್ಲ ನೋಡಿ ಎಲ್ಲ ಇಲ್ಲಿ ಬಂದಿದ್ದಾರೆ, ಭಾಳ ಖುಷಿ ಆಗ್ತದೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಎಲ್ಲ ಇಂದಿನ ಯುವ ಜನಾಂಗ ಎತ್ತೆತ್ತಲು ಸಾಕ್ತಿರುವಾಗ ಪ್ರಕೃತಿ ಎಡೆಗೆ ಬಂದು ಸ್ವಲ್ಪ ಆ ದಿನವನ್ನು ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಏನು ಹೇಳ್ತೀರಿ? ಜೈ ಹಿಂದ್. ಎಲ್ಲ ಬನ್ನಿ ಒಮ್ಮೆಗೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಗೋಕರ್ಣದ ಮಧ್ಯೆ ಇರುವುದೇ ಈ ಹೊಸದೇವತಾ ಫಾಲ್ಸ್. ಹಚ್ಚ ಹಸುರಿನ ಕಾಡುಗಳ ನಡುವೆ ಮತ್ತು ಹಳ್ಳಿಗಳ ಸಮೀಪ ಇರುವಂಥ ಈ ಹೊಸದೇವತಾ ಫಾಲ್ಸ್ ನಿಜಕ್ಕೂ ರಮಣೀಯ. ನೀರಿರುವಾಗ ನೀವು ಇಲ್ಲಿರುವ ದೃಶ್ಯಗಳನ್ನು ಕಾಣಬಹುದು. ಯಾಕೆಂದರೆ ಅಲ್ಲಿ ಈಗ ನೀರಿಲ್ಲದೆ ಬರುಡಾದ ಈ ಕಲ್ಲು ಬಂಡೆಗಳು. ಇದನ್ನು ನಾನು ಏರಿಕೊಂಡು ಇಲ್ಲೇ ಇರುವಂತಹ ದೇವಸ್ಥಾನದ ಬಳಿಗೆ ಬಂದಿದ್ದೇನೆ. ಇದರ ಪಕ್ಕದಲ್ಲೇ ಇರುವಂಥ ಈ ದೇವಸ್ಥಾನವೇ ಹೊಸ ದೇವತೆ. ಈ ಹೊಸ ದೇವತೆ ದೇವಸ್ಥಾನದ ಹಿಂಬದಿಯಿಂದ ಬರುವ ಈ ಜಲಪಾತಕ್ಕೆ ಹೊಸ ದೇವತಾ ಫಾಲ್ಸ್ ಎಂಬಂಥ ನಾಮಕರಣವಾಗಿದೆ. ನೀವಿಲ್ಲಿ ಕಾಣ್ತಿದ್ರಿ, ಪದರು ಬಂಡೆಗಳ ಮೇಲಿಂದ ಹರಿದು ಬರುವಂತಹ ನೀರು ಅದೆಷ್ಟು ಸುಂದರವಾಗಿರ್ಬೋದು. ಹಾಗೆ ನಾನು ಇನ್ನೂ ಮೇಲಕ್ಕೆ ಹತ್ತಿಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿಯೂ ನೀರು ನಿಂತು ನಂತರ ಕೆಳಗೆ ಬರುವಂತಹ ಒಂದು ರಮಣೀಯ ದೃಶ್ಯ ಇರ್ಬೋದು. ಆದರೆ ನೀರಿಲ್ಲದ ಕಾರಣ ಇಲ್ಲಿ ಎಲ್ಲ ಬಂಡೆಕಲ್ಲುಗಳೇ ತೋರ್ತಿವೆ. ಭಾಳಷ್ಟು ಜಾರು ಬಂಡೆಕಲ್ಲುಗಳು ಈಗ ಒಣಗಿದ್ರಿಂದ ಅನಾಯಾಸವಾಗಿ ಹತ್ತುವುದು. ಇಲ್ಲಿ ನಿಂತಹ ನೀರು ಇದು ನಮ್ಮ ದೇವಸ್ಥಾನದ ಹಿಂದುಗಡೆ ಹಾಗೂ ಮೇಲುಗಡೆಯಲ್ಲಿ ಹಂತ ಹಂತವಾಗಿ ಹರಿದು ಬರುವಂತಹ ಈ ನೀರು ಇಲ್ಲಿ ಶೇಖರಗೊಂಡು ಪುನಃ ಮುಂದಕ್ಕೆ ಹರಿದು ನಾವೇನು ಕೆಳಗೆ ನೋಡ್ತಿದ್ದೇವ ಅಲ್ಲಿಗೆ ಈ ನೀರು ಸಾಗ್ತದೆ ನೋಡಿ. ಇದರ ಮುಖಾಂತರ ಸಾಗಿ ಇಲ್ಲಿಂದ ನೀರು ಒಮ್ಮೆಲೆ ಕೆಳಗೆ ಧುಮ್ಮುತ್ತೆ. ಸುಂದರವಾದಂತಹ ಈ ತಾಣದಲ್ಲಿ ಇರುವುದೇ ಹೊಸದೇವತಾ ಫಾಲ್ಸ್. ನೋಡಿದ್ರಲ್ಲ ಸ್ನೇಹಿತರೆ, ಮಳೆಗಾಲವಲ್ಲದ ಈ ಒಂದು ಸೀಸನ್, ಮಳೆ ಇದ್ದರೂ ಸಮೇತ ಮಳೆ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಮೊದಲೇ ನೀರಿಲ್ಲ. ಆದರೂ ಈ ಜಾಗದ ಒಂದು ಪರಿಚಯವನ್ನು ಮಾಡಿಸಿದ್ದೇನೆ ಹಾಗೂ ಇಲ್ಲಿಯ ಒಂದು ವಿಡಿಯೋನ ನೋಡಿದ್ದೀರಿ. ಎಲ್ಲರೂ ಸಂತೋಷಗೊಂಡಿದ್ದೀರಿ ಅಂತ ಎಣಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.